ರಾಜ್ಯದಲ್ಲಿ ಮತ್ತೆ ವರುಣಾರ್ಭಟ ಜೋರಾಗಿದೆ. ಮಳೆಯಿಂದಾಗಿ ಅನ್ನದಾತನ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ನಾಶವಾಗಿ ರೈತ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ಬಂದಿದೆ. ಅನೇಕ ಜಿಲ್ಲೆಗಳಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮತ್ತೆ ಅಬ್ಬರಿಸಿದ ವರುಣದೇವ. ಭಾರಿ ಮಳೆಗೆ ಅನ್ನದಾತರ ಜೀವನ ತತ್ತರ. ಕೆಲವು ದಿನಗಳ ಹಿಂದೆ ಅಬ್ಬರಿಸಿ ಬೊಬ್ಬರಿದ ವರುಣ ಕೆಲವು ದಿನ ಬಿಡುವು ಕೊಟ್ಟಿದ್ದ. ಇದೀಗ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಅಬ್ಬರಿಸುತ್ತಿದ್ದಾನೆ ವರುಣದೇವ. ವರುಣಾರ್ಭಟಕ್ಕೆ ರೈತರ ಬದುಕು ಬೀದಿಗೆ ಬಂದಿದೆ. ಬೆಳೆದ ಬೆಳೆಗಳನ್ನ ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಗದಗ ತಾಲೂಕಿನ ಹಲವು ಭಾಗಗಳಲ್ಲಿ ಸುರಿದ ಅತಿಯಾದ ಮಳೆಯ ಹೊಡೆತಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ಬೆಳೆ ಜಮೀನಿನಲ್ಲೇ ಕೊಳೆತು ಹೋಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಷ್ಟಪಟ್ಟು ಬಿತ್ತಿದ್ದ ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ಶೀಘ್ರವಾಗಿ ಬೆಳೆ ಪರಿಹಾರ ನೀಡುವಂತೆ ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅತಿವೃಷ್ಟಿಯಿಂದ ಯಾದಗಿರಿ ಜಿಲ್ಲೆಯಲ್ಲೂ ಸುಮಾರು 2 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಖುದ್ದಾಗಿ ಜಮೀನುಗಳಿಗೆ ಇಳಿದು ಬೆಳೆಯ ಸಮೀಕ್ಷೆ ನಡೆಸಿದ್ದಾರೆ. ಅಪಾರ ಪ್ರಮಾಣದಲ್ಲಿ ನಾಶವಾಗಿರೋ ತೊಗರಿ, ಹತ್ತಿ ಬೆಳೆಗಳನ್ನ ಪರಿಶೀಲಿಸಿದ್ರು. ಇನ್ನು ಬೆಳೆ ಹಾನಿಗೆ ಸರ್ಕಾರದಿಂದ ಪ್ರತಿ ಹೆಕ್ಟೇರ್ಗೆ 17,000 ಪರಿಹಾರ ಘೋಷಣೆಯಾಗಿದೆ. ಈಗ ನಾವು ಇದರಲ್ಲಿ ನಮ್ಮ ಮಾಹಿತಿ ಪ್ರಕಾರ ಈಗ ಹುಣಸಗಿದಲ್ಲಿ ಸುಮಾರು 23,000 ಹೆಕ್ಟೇರ್ಸ್ ಚಿಲ್ಲರೆ ಎಲ್ಲ ಈಗ ಹಾನಿಯಾಗಿದೆ. ಅದರಲ್ಲಿ ಮೇಜರ್ ಆಗಿ ನೋಡ್ತಕ್ಕಂಥ ಎಲ್ಲ ಅಂದರೆ ನಮ್ಮ ತೂವರ್ ಮತ್ತು ಹತ್ತಿ, ಕಾಟನ್ ಎಲ್ಲ ಲಾಸ್ ಆಗಿದೆ. ಸೊ ಅದಕ್ಕೆ ನಾವು ಪರಿಶೀಲನೆ ಮಾಡಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು ಎಲ್ಲ ನಿಧಿ ಯಾವ ಥರನ ಈಗ ತಮಗೆ ಗೊತ್ತಿರ್ಬೋದು 17,000 ಪ್ರತಿ ಹೆಕ್ಟರ್ಗೆ ಏನೀಗ ಘೋಷಣೆ ಆಗಿದೆ ಅದೇ ಪ್ರಕಾರ ನಾವು ಕೊಡಲಿಕ್ಕೆ ಆದಷ್ಟು ಬೇಗ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಕಡ್ಡಾಯವಾಗಿ ಎಲ್ಲ ತಹಸೀಲ್ದಾರ್ಸ್ಗಳಿಗೆ ಮತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜಂಟಿಯಾಗಿ ಹೋಗಿ ಎಲ್ಲ ಸಮೀಕ್ಷೆ ಎಲ್ಲ ಮುಗಿಸ್ತಾ ಇದ್ದಾರೆ. ಸೊ ನಾವೆಲ್ಲ ಲೆಕ್ಕ ತಗೊಂಡು ಪರಿಹಾರ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಈಗ ಇನ್ನು ಧಾರವಾಡದಲ್ಲಿ ರಾತ್ರಿ ಸುರಿದ ಭಾರಿ ಮಳೆಯಿಂದ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸುಮಾರು 50ಕ್ಕೂ ಹೆಚ್ಚು ಮನೆಗಳಿಗೆ ಮಳೆಯ ನೀರು ನುಗ್ಗಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾಹಿತಿ ತಿಳಿದ ಪುರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮನೆಗಳಿಗೆ ನುಗ್ಗಿರುವ ಮಳೆಯ ನೀರನ್ನ ಹೊರಹಾಕಲು ಯತ್ನಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ NH ಕೋನರೆಡ್ಡಿ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ರು. ಇನ್ನು ಅಣ್ಣಿಗೇರಿ ಪಟ್ಟಣದ ಹೊರವಲಯದಲ್ಲಿ ಸಿಡಿಲು ಬಡಿದು 7 ಕುರಿಗಳು ಸಾವನ್ನಪ್ಪಿವೆ. ಅಲ್ಲದೆ ದಾವಣಗೆರೆ ಜಿಲ್ಲೆಯಲ್ಲೂ ಕಳೆದ ರಾತ್ರಿ ವರುಣ ಅಬ್ಬರಿಸಿದ್ದಾನೆ. ನಿರಂತರ ವರ್ಷಧಾರೆಯಿಂದಾಗಿ ಜಿಲ್ಲೆಯ ಹಲವೆಡೆ ಬೆಳೆಗಳು ಹಾಗೂ ರಸ್ತೆಗಳಿಗೆ ತೀವ್ರ ಹಾನಿ ಸಂಭವಿಸಿದೆ. ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯ ಪರಿಣಾಮ ಕೆರೆಗಳು, ಹಳ್ಳಗಳು ಮತ್ತು ಚೆಕ್ ಡ್ಯಾಂಗಳು ಭರ್ತಿಯಾಗಿ ತುಂಬಿ ಹರಿಯುತ್ತಿವೆ. ಅದರಲ್ಲೂ ದಾವಣಗೆರೆ ತಾಲೂಕಿನ ಅಣಜಿ ಕೆರೆ ಭರ್ತಿಯಾಗಿ ಮೈದುಂಬಿ ಹರಿಯುತ್ತಿದೆ. ಮಳೆಯಿಂದಾಗಿ ಜಿಲ್ಲೆಯ ಹಲವು ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಹದಗೆಟ್ಟ ರಸ್ತೆಗಳಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿದೆ. ಇನ್ನು ಉತ್ತರ ಕರ್ನಾಟಕದ ಪ್ರವಾಹ ಪರಿಹಾರದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಹಾಗೂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ ಅವಧಿಯಲ್ಲಿ ಮೊದಲ ಬಾರಿ ಪ್ರವಾಹ ಆದಾಗ 63 ಹೊಸ ಗ್ರಾಮಗಳನ್ನು ಕಟ್ಟಿದ್ವಿ. ಇವರ ಕೈಯಲ್ಲಿ ಕಟ್ಟಲು ಸಾಧ್ಯವಾ? ಈ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ರೆ ಕೆಲಸ ಮಾಡಿ ತೋರಿಸಲಿ ಅಂತ ಹೇಳಿ ಕಿಡಿಕಾರಿದ್ರು. ಮೊನ್ನೆ ಯಡಿಯೂರಪ್ಪರ ಕಾಲದಲ್ಲಿ ಪ್ರವಾಹ ಆದಾಗ, ಮೊದಲನೇ ಸತಿ ಪ್ರವಾಹ ಆದಾಗ 2009ರಲ್ಲಿ 63 ಹೊಸ ಗ್ರಾಮಗಳನ್ನೇ ಕಟ್ಟಿದರು. ಇವ್ರು ಕಟ್ಟಕ್ಕೆ ಸಾಧ್ಯನಾ? ಯಡಿಯೂರಪ್ಪನ 63 ಹೊಸ ಗ್ರಾಮ ಕಟ್ಟಿದ್ರು. ಎರಡನೇ ಸತಿ ಪ್ರವಾಹ ಆದಾಗ ಪ್ರತಿಯೊಂದು ಮನೆಗೆ 5 ಲಕ್ಷ ಕೊಟ್ಟರು. ಸುಮಾರು ಆ ಸಂದರ್ಭದಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು 5 ಲಕ್ಷ ರೂಪಾಯಿ ಮನೆಗಳನ್ನು ಕೊಟ್ಟಿದ್ದೇವೆ. 5 ಲಕ್ಷ, 3 ಲಕ್ಷ, 2 ಲಕ್ಷ ಅದೇ ಸಾಕು ನಾವು ಕಟ್ಟಿರೋ ಮನೆಗಳಿಗೆ ಸಾಕ್ಷಿ. ಆಮೇಲೆ ನಾನು ಬಂದಾಗ ಬೆಳೆ ನಷ್ಟ ಆಯ್ತಲ್ಲ, 2 ಪಟ್ಟು ಕೊಟ್ಟೆ.
ಕೇಂದ್ರ ಸರ್ಕಾರ 6,000 ಕೊಟ್ಟರೆ ನಾನು 13,000 ಒಣ ಬೇಸಾಯಕ್ಕೆ ಕೊಟ್ಟೆ, 15,000 ಇದಕ್ಕೆ ನೀರಾವರಿಗೆ ಕೊಟ್ಟರು ಕೇಂದ್ರ, ನಾನು 25,000 ಕೊಟ್ಟೆ. ತೋಟಗಳಿಗೆ 28,000 ಕೊಟ್ಟಿದ್ದೇನೆ. ಅದು ಕೂಡಲೇ ಕೊಟ್ಟಿದ್ದೇವೆ, ಕೇಂದ್ರ ಕಾಯ್ದೆನೇ ಕೂಡಲೇ ಕೊಟ್ಟಿದ್ದೇವೆ. ಸುಮಾರು 7 ಲಕ್ಷ ರೈತರಿಗೆ ಅವಾಗ ಕೂಡಲೇ DBT ಮಾಡಿದ್ವಿ. ಈ ಸರ್ಕಾರ ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ದರೆ ಕೆಲಸ ಮಾಡಬೇಕು. ಅದಾಗದ ಕಾರಣಕ್ಕೆ ಈಗೆಲ್ಲ ರೈತರು ಕೂಡ ಕೂಗು ಹಾಕ್ತಾರೆ. ಒಟ್ಟಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸುರಿಯುತ್ತಿರುವ ಈ ಭಾರಿ ಮಳೆಯಿಂದ ಅನ್ನದಾತರ ಬದುಕು ಮತ್ತು ಜನಸಾಮಾನ್ಯರ ಜೀವನವನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಕೂಡಲೇ ಸರ್ಕಾರ ಪರಿಹಾರ ಕಾರ್ಯಗಳನ್ನು ಕೈಗೊಂಡು ನೊಂದ ರೈತರಿಗೆ ಮತ್ತು ಸಂತ್ರಸ್ತರಿಗೆ ನೆರವಾಗಬೇಕಿದೆ. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.